ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಒಂದು ಒಳ್ಳೆಯ ರೆಸಿಪಿ ಜೊತೆ ಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ನಾಟಿ ಸ್ಟೈಲ್ ಮಶ್ರೂಮ್ ಚಾಪ್ಸ್. ಇದು ಪೂರಿ, ಚಪಾತಿ, ಅನ್ನ ಮತ್ತು ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಇವಾಗ ಉದ್ದಕ್ಕೆ ಹೆಚ್ಕೊಂಡಿರುವಂತಹ ಮಶ್ರೂಮ್ಸನ್ನು ಹಾಕ್ತೀನಿ. ಈ ಮಶ್ರೂಮು ಫುಲ್ ಫ್ರೈ ಮಾಡ್ಕೋಬೇಕು. ನೀರು ಮಾಯಿಶ್ಚರ್ ಪೂರ್ತಿ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 5ರಿಂದ 7 ನಿಮಿಷ ಹಿಡಿಯುತ್ತೆ ಅದು. ನೀರು ಪೂರ್ತಿ ಇಂಗಬೇಕು. ಇವಾಗ ಒಂದು ಮಸಾಲೆ ಪೇಸ್ಟನ್ನು ಮಾಡ್ಕೊಳ್ಳೋಣ. ಈರುಳ್ಳಿ, ಜಿಂಜರು, ಗಾರ್ಲಿಕ್ಕು ಎಲ್ಲ ಹಾಕಿ ಮಿಕ್ಸಿಲಿ ರುಬ್ಕೊಳ್ಬೇಕು. ಇವಾಗ ಇನ್ನೊಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಒಂದು ಈರುಳ್ಳಿನ ಒಗ್ಗರಣೆಗೆ ತೊಗೊಂಡಿದ್ದೀನಿ. ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರಿಯಬೇಕು. ಈ ಪೇಸ್ಟ್ ಈ ಥರ ಆಗುತ್ತೆ. ಈ ಪೇಸ್ಟನ್ನು ಆನಿಯನ್ ಫ್ರೈ ಆದಮೇಲೆ ನೋಡಿ ರೆಡ್ ಕಲರ್ ಆದಮೇಲೆ ಹಾಕ್ಕೋಬೇಕು. ಈ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೊರಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಎಲ್ಲ ಐಟಮ್ ಹಸಿಯಾಗಿ ಹಾಕಿರೋದ್ರಿಂದ ಒಂದು 3-4 ಮಿನಿಟ್ಸ್ ಆದರೂ ಹಿಡಿಯುತ್ತೆ. ಇದು ಆದ ನಂತರ ಮಾಡಿಟ್ಕೊಂಡಿರುವಂತಹ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟನ್ನು ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇವಾಗ ಒಂದು 2-3 ಮಿನಿಟ್ಸ್ ಹಾಗೆ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಈ ಥರ ಆಗುತ್ತೆ. ನಿಮಗೆ ಗ್ರೇವಿ ಥರ ಬೇಕು ಅಂದರೆ ನೀರು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹುರಿದಿಟ್ಟ ಮಶ್ರೂಮನ್ನು ಹಾಕ್ಕೋಬೇಕು. ನಾನಿಲ್ಲಿ ಗ್ರೇವಿ ಥರ ಮಾಡ್ತಾಯಿಲ್ಲ, ಅಂದರೆ ನನಗೆ ಸೈಡ್ಸ್ ಥರ ಬೇಕು ಅಂತ ಡ್ರೈ ಆಗಿ ಇಟ್ಟಿದ್ದೀನಿ. ಈಗ ನಾವು ಉಪ್ಪು ಮತ್ತು ಅರಿಶಿಣವನ್ನು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನಾವು ಚಿಕನ್ ಮಸಾಲ ಪುಡಿಯನ್ನು ಹಾಕ್ಕೋಬೇಕು. ಒಂದು 1/2 ಟೀ ಸ್ಪೂನ್ ಚಿಕನ್ ಮಸಾಲ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಚಿಕನ್ ಮಸಾಲ ಇಲ್ಲದಿದ್ದರೆ ಗರಂ ಮಸಾಲ ಕೂಡ ಹಾಕ್ಕೋಬೋದು. ಎಲ್ಲ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಹಾಗೆ ಮುಚ್ಚಿ ಇಡೋಣ. ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡಿ ನೋಡಿ. ಟೇಸ್ಟಿಯಾಗಿರುವಂಥ ಮಶ್ರೂಮ್ ಚಾಪ್ಸ್ ರೆಡಿ ಆಯಿತು. ಇನ್ನು ಇಂತಹ ಸರಳ ರುಚಿಕರವಾದ ಅಡುಗೆಗಳ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.